ನಾನು ಸ್ನಾನ ಮಾಡೋಕ್ಕೇನೆ ಬಿಟ್ಟಿಲ್ಲ ಬೆಳಗ್ಗೆಯಿಂದ. ಇಷ್ಟೇ ಜೀವನ ಆಗ್ಬಿಡುತ್ತೆ. ಪ್ರೆಸೆಂಟ್ ನನ್ನ ಸಿಚುವೇಶನ್ ಅಷ್ಟೇ. ಇವತ್ತಿನ ದಿನ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ನಂದು ಈ ಹೇರ್ ಸ್ಟೈಲ್ ನನ್ನ ಹಸ್ಬೆಂಡ್ಗೆ ಇಷ್ಟ ಇಲ್ಲ. ಹಾಯ್ ಹಲೋ ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನಂತೂ ತುಂಬಾನೇ ಚೆನ್ನಾಗಿದ್ದೀನಿ. ಇವತ್ತು ಡೇ 12 ಆಫ್ ಮೈ ವೇಟ್ ಲಾಸ್ ಜರ್ನಿ. ನಿನ್ನೆ ಪನ್ನೀರ್ ತಿನ್ನಲ್ಲ, ಅದಕ್ಕೆ ಸ್ವಲ್ಪ ವೇಟ್ ಜಾಸ್ತಿ ಕಾಣಿಸ್ತಾ ಇದೆ. ಇದು ನನಗೆ ಯಾವತ್ತೂ ಹಾಗೆ, ನಾನು ಯಾವತ್ತು ಪನ್ನೀರು ಆಲೂಗಡ್ಡೆ ತಿಂತೀನೋ ಅವತ್ತು ನಂದು ವೇಟ್ ಸ್ವಲ್ಪ ಜಾಸ್ತಿ ಕಾಣಿಸುತ್ತೆ. ಆವಾಗ ನನಗೆ ಸ್ವಲ್ಪ ಡಿಮೋಟಿವೇಟ್ ಆಗುತ್ತೆ. ಆದ್ರೂ ನಾನು ಮೋಟಿವೇಶನ್ ತಗೊಂಡು ಇವತ್ತು ಬೆಳಿಗ್ಗೆ ವರ್ಕೌಟ್ ಮಾಡಿದ್ದೀನಿ, ವಾಕಿಂಗ್ ಮಾಡಿದ್ದೀನಿ. ಈಗ ಇಂಟ್ರೋ ಶೂಟ್ ಮಾಡ್ತಾ ಇರೋದು ನಾನು ಮಧ್ಯಾಹ್ನ 1 ಗಂಟೆಗೆ. ಯಾಕಂದರೆ ನನ್ನ ಮಗನನ್ನು ಸ್ನಾನ ಮಾಡೋಕ್ಕೇನೆ ಬಿಟ್ಟಿಲ್ಲ ಬೆಳಗ್ಗೆಯಿಂದ. ಹಿಂಗೆ ಆಗೋದು. ಅಮ್ಮಂದ್ರೆಲ್ಲ ಇಷ್ಟೇ ಅಲ್ಲ, ಇಷ್ಟೇ ಜೀವನ ಆಗ್ಬಿಡುತ್ತೆ. ಬೆಳಗ್ಗೆ ಎದ್ದೇಳುವಾಗಲಿಂದ ಕೆಲಸ ಕೆಲಸ ಕೆಲಸ. ಆಮೇಲೆ ಮಕ್ಕಳನ್ನ ನೋಡು, ಅವ್ರಿಗೆ ಊಟ ಮಾಡಿಸು, ಸ್ನಾನ ಮಾಡಿಸು, ಮಧ್ಯಾಹ್ನ ಇನ್ನು ಅವನ ಮಲಗಿಸು, ರಾತ್ರಿ ಊಟ ಮಾಡು, ರಾತ್ರಿ ಎದ್ರೆ ಅವ್ರ ಜೊತೆ ಎದ್ದೇಳು. ಇಷ್ಟೇ ಅಮ್ಮಂದ್ರೆ ಜೀವನ ಆಗುತ್ತೆ ಅಲ್ಲ. ನನಗಿವಾಗ ಸದ್ಯದ ಪ್ರೆಸೆಂಟ್ ನನ್ನ ಸಿಚುವೇಶನ್ ಅಷ್ಟೇ. ವೇಟ್ ಲಾಸ್ ಜರ್ನಿ ಚೆನ್ನಾಗಿ ಹೋಗ್ತಾ ಇದೆ. ಡೇ ಟು ಡೇ ಕಮ್ಮಿ ಆಗ್ತಾ ಇದ್ದೀನಿ ವೇಟ್. ನಾನು ಇಂಚಸ್ ಎಲ್ಲ ಕಮ್ಮಿ ಆಗ್ತಾ ಇದ್ದೀನಿ. ಇದೂ ನನಗೆ ಟೈಟ್ ಆಗ್ತಾ ಇದೆ, ಇದೂ ಲೂಸ್ ಆಗ್ತಾ ಇದೆ. ನಂದು ಇಂಚಸ್ ಕಮ್ಮಿ ಆಗ್ತಾ ಇದೆ, ಹಾಗೆ ವೇಟು ಲಾಸ್ ಆಗ್ತಾ ಇದೆ. ತುಂಬಾನೇ ಖುಷಿ ಆಗ್ತಾ ಇದೆ. ಅದೇ ಮೋಟಿವೇಶನ್ ನನಗೆ ಇವಾಗ ವಿಡಿಯೋ ಮಾಡೋಕ್ಕೆ. ಒಂದಿನನೂ ಮಿಸ್ ಮಾಡಬಾರ್ದು. ಒಂದಿನ ಮೊನ್ನೆ ಪನ್ನೀರ್ ಅದು ತಿನ್ನಲ್ಲ, ಅದು ಸ್ವಲ್ಪ ಜಂಕ್ ಫುಡ್ ಇದೆ, ಬರ್ಗರ್ ಅಂದರೆ ಅದಕ್ಕೆ ಚೀಸೆಲ್ಲ ಹಾಕಿರ್ತಾರೆ. ಯಾಕೋ ತುಂಬಾ ತಿನ್ನಬೇಕು ಅನಿಸ್ತಾ, ಕ್ರೇವಿಂಗ್ ಸ್ಟಾರ್ಟ್ ಆಗಿಬಿಡ್ತು. ಅದಕ್ಕೋಸ್ಕರ ನಾನು ಅದನ್ನು ಆರ್ಡ್ರ್ ಮಾಡಿ ತಿಂದಿರೋದು. ಇಲ್ಲದಿದ್ರೆ ಇನ್ನೂ ತಿನ್ನಲ್ಲ. ಇವತ್ತು 30, ನಾಳೆ ಮೇ 1 ಆಯಿತಾ. ನಾಳೆ ಮೇ 1 ನಾನು ನಾಳೆನೇ ಹೇಳೋಣ ಆಯಿತಾ. ಇವಾಗ ನಾನು ಮಧ್ಯಾಹ್ನದ ಊಟ ಎಲ್ಲ ಆಯಿತು. ನಾನು ಇನ್ನೇನು ತಿನ್ನಲ್ಲ. ನಾನು ಇನ್ನು ಮಧ್ಯಾಹ್ನ ನಂತರ ಹೇಗೆ ದಿನ ಹೋಗುತ್ತೆ ಅಂತಲ್ಲ ಅದೆಲ್ಲ ಕ್ಯಾಪ್ಚರ್ ಮಾಡ್ತೀನಿ, ಓಕೆನಾ. ಮತ್ತೇನು ಅಷ್ಟೇ. ಇವತ್ತಿನ ದಿನ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಬನ್ನಿ ಇವತ್ತೆಲ್ಲ ಏನೆಲ್ಲ ಮಾಡಿದ್ದೀನಿ, ಹೇಗೆಲ್ಲ ಹೋಗಿದೆ ಎಲ್ಲ ತೋರಿಸ್ತೀನಿ. ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಂಗೆ ತುಂಬಾ ಖುಷಿ ಆಗುತ್ತೆ. ಹಾಗೆ ನನಗೆ ತುಂಬಾ ಮೋಟಿವೇಶನ್ ಸಿಗುತ್ತೆ. ಇವತ್ತಿನ ಇದನ್ನು ಹಸ್ಬೆಂಡ್ ಕೊಟ್ಟು ಲಿಪ್ಸ್ಟಿಕ್ ಸ್ವಲ್ಪ ಹಾಕ್ಕೊಂಡು ಲೈಟಾಗಿ ಹಾಕ್ಕೊಂಡೆ ಕೈಯಲ್ಲಿ. ಅದು ಡಾರ್ಕ್ ಇದೆ, ರೆಡ್ ಆಗಿ. ನನಗೆ ಅಷ್ಟೊಂದು ಡಾರ್ಕ್ ಕಲರ್ ಇಷ್ಟ ಆಗಲ್ಲ, ಹಿಂಗೆ ಇಷ್ಟ ಲೈಟಾಗಿ. ಬನ್ನಿ ನೋಡಿ ಫ್ರೆಂಡ್ಸ್, ಇವಾಗ ಮುಗೀತು ಜಸ್ಟ್ 30 ಮಿನಿಟ್ಸ್. ಎಷ್ಟು ಸ್ವೆಟ್ ಆಗಿದೆ, ಓ ಮೈ ಗಾಡ್. ಇವತ್ತು ಸ್ವಲ್ಪ ಎದ್ದಿದ್ದು ಲೇಟ್, 6 ಗಂಟೆಗೆ ಎದ್ದಿದ್ದು. ಸೊ ಅದಕ್ಕೆ ಸ್ವಲ್ಪ ವರ್ಕೌಟ್ ಲೇಟ್ ಆಯಿತು. ಗಡಿಗೆಲ್ಲ ಮಾಡಿ ಪ್ಯಾಕಿಂಗ್ ಇದೆ. ನಾನು ಮೈಸೂರು ಹೋಗ್ತಾಯಿದ್ದೀನಿ 2 ದಿನ, ಆಮೇಲೆ ಮೂಡಿಗೆರೆ ಹೋಗ್ತಾಯಿದ್ದೀನಿ. ಅಲ್ಲಿನೂ ಕಂಟಿನ್ಯೂ ಮಾಡ್ತೀನಿ, ನಾನು ಮಿಸ್ ಮಾಡಲ್ಲ. ಅಲ್ಲಿ ವಾಕ್ ಮಾಡೋಕ್ಕಾಗಲ್ಲ, ಬಟ್ ಅಲ್ಲಿ ಸ್ಕಿಪ್ಪಿಂಗ್ ಮಾಡ್ತೀನಿ 1000. ಬೆಳಗಿನ ತಿಂಡಿಗೆ ಅವಲಕ್ಕಿ ತಿಂದೆ. ಆ್ಯಕ್ಚುಲಿ ನಮಗೆ ಅವಲಕ್ಕಿ ಅಂದರೆ ತುಂಬಾ ಇಷ್ಟ. ನಾನು ವಾಕ್ ಮಾಡ್ತಾ ಇದ್ದೀನಿ. ನೀರಲ್ಲಿ ಮಲಗ್ದ ಪವನು ಅವೆಲ್ಲ ಬಂದಿದ್ದಾರೆ. ಸೊ ವಾಕ್ ಮಾಡಿ ಇನ್ನು ಮುಖಕ್ಕೆ ಏನು ಕ್ರೀಮ್ ಹಚ್ಚಿಲ್ಲ, ನನಗೆ ಸನ್ಸ್ಕ್ರೀನ್. ಮಾರ್ನಿಂಗ್ ರೂಟೀನ್ ಮಾಡಿಲ್ಲ, ಸ್ಕಿನ್ ಬೇಗ ಇದು 1 ಅವರ್ ವಾಕ್ ಮಾಡೋಣ. ಕಾಲು ತುಂಬ ನೋವು. ಆಟಾಡಬೇಕು ನನ್ನ ಬಂಗಾರ. ಸ್ನ್ಯಾಕಿಗೆ 3 ಹಲಸಿನ ಹಣ್ಣು ತಿಂದೆ ನಾನು. ಬೋರ್ ಆಗ್ತಾ ಇದೆ ತುಂಬ. ಊಟ ಮಾಡಬೇಕು, ಇನ್ನೂ ಸ್ನಾನ ಮಾಡಿಲ್ಲ. ಸ್ನಾನ ಮಾಡಿ ಪ್ಯಾಕಿಂಗ್ ಮಾಡಬೇಕು, ಎಷ್ಟೊಂದು ಬಟ್ಟೆ ಎಲ್ಲ ಎತ್ಕೋಬೇಕು. ನನ್ನ ಸ್ಕಿನ್ ನೋಡಿ, ನಾನು ಇವತ್ತು ಬೆಳಿಗ್ಗೆ ಮಾರ್ನಿಂಗ್ ಸ್ಕಿನ್ ಕೇರೇ ಮಾಡಿಲ್ಲ, ಎಷ್ಟು ಕ್ಲಿಯರ್ ಆಗಿದೆಲ್ಲ. ಇದು ನಾರ್ಮಲ್ ಲೈಟಿಗೆ. ಅದೇ ಇವಾಗ ನಾನು ಸೂರ್ಯನ ಬೆಳಕಿಗೆ ಹೋದರೆ ತುಂಬ ಗ್ಲೋ ಕಾಣಿಸುತ್ತೆ. ಬೋರು. ಊಟ ಮಾಡೋಣ. ಬೆಳಿಗ್ಗೆ ಅವಲಕ್ಕಿ ಇದೆ, ಆಮೇಲೆ ಬಿಟ್ರೋಟು ಪಲ್ಯ, ರಸಮ್ ಮಾಡಿದ್ದೀನಿ. ಅದಕ್ಕೆ ಅನ್ನ ಮಾಡಿದ್ದೀನಿ ಪವನವರಿಗೆ. ನನಗೆ ಅಷ್ಟೇ ಅವಲಕ್ಕಿ ಸಾಕು. ನನ್ನ ಮಗ ಬಂದ. ಮಧ್ಯಾಹ್ನ ಊಟಕ್ಕೆ ಸ್ವಲ್ಪ ಅವಲಕ್ಕಿ, ಸ್ವಲ್ಪ ರಸಮ್ಮನ್ನು, ಬೀಟ್ರೋಟು, ಒಂದು ಹಪ್ಪಳ, ಮೊಸರು, ಅದರ ಜೊತೆಗೆ ಗ್ರೀನ್ ಟೀ. ಪ್ಯಾಕಿಂಗ್ ಎಲ್ಲ ಮಾಡ್ತಾ ಇದ್ದೀನಿ. ಲಿಯಾನ್ ಬಟ್ಟೆ, ನನ್ನ ಬಟ್ಟೆ, ಪವನ್ ಬಟ್ಟೆ ಎಲ್ಲ ಒಂದು 10 ದಿನಕ್ಕೆ ಎಷ್ಟು ಬೇಕೋ ಅಷ್ಟು ಬಟ್ಟೆ ಇಟ್ಕೊಂಡು ಹೋಗ್ತಾ ಇದ್ದೀವಿ ನಾಳೆ ಮೈಸೂರಿಗೆ. ಪ್ಯಾಕಿಂಗ್. ಲಿಯಾನಿಗೆ ಸ್ನ್ಯಾಕ್ಸ್ ಐಟಮ್ ಆರ್ಡ್ರ್ ಮಾಡಿದ್ದೆ. ಇದು ಹೆಲ್ತಿ ಅಂತ, ತುಂಬಾ ಚೆನ್ನಾಗಿದೆ, ನೀವು ಟ್ರೈ ಮಾಡಿ. ನಿಮಗೆ ಇವತ್ತಿನ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಾಳಿನ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಟಾಟಾ, ಬಾಯ್ ಬಾಯ್, ಸಿ ಯು, ಲಾಟ್ಸ್ ಆಫ್ ಲವ್.
ನಂದು ಈ ಹೇರ್ ಸ್ಟೈಲ್ ನನ್ನ ಹಸ್ಬೆಂಡ್ಗೆ ಇಷ್ಟ ಇಲ್ಲ, ಆದರೂ ನಂಗೆ ಶೆಕೆ ತಡ್ಕೊಳಕ್ಕಾಗಲ್ಲ, ಅದಕ್ಕೋಸ್ಕರ ಈ ರೀತಿ ಹೇರ್ ಸ್ಟೈಲ್ ಮಾಡಿದ್ವಿ. ಓಕೆ, ನಾಳೆ ಸಿಗೋಣ, ಬಾಯ್.